ವಿಷ್ಣುವರ್ಧನ್ ಅಂದರೆ ಕರ್ನಾಟಕದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಒಂದು ಇಂಡಸ್ಟ್ರಿಗೆ ಎರಡು ಕಣ್ಣು ಇದ್ದಂಗೆ. ಇವತ್ತು ನಮ್ಮ ಕ್ರಿಕೆಟಲ್ಲಿ ವೈಭವ್ ಸೂರ್ಯವಂಶಿ ಹೆಂಗೆ ಸಿಕ್ಸರ್ ಬಾರಿಸಿ ಪ್ರಖ್ಯಾತರಾದರು, ಒಂದು ನಾಗರಾವು ಬಂದಾಗ ವಿಷ್ಣುವರ್ಧನ್ ಅವರು ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗನ ಆವರಿಸ್ಕೊಂಡ್ಬಿಟ್ರು. ಬದುಕಿನ ಉದ್ದುದ್ದಕ್ಕೂ ಕಷ್ಟಗಳನ್ನು, ಕಷ್ಟ ನಷ್ಟ ಪ್ರಖ್ಯಾತ ಎಲ್ಲ ನೋಡ್ಕೊಂಡು ಬಂದವರು ಅವರು. ಸಿನಿಮಾದಿಂದ ಆಚೆ ಸಹಜ ಜೀವನ ನಡೆಸಿದಾಗ ಯಾವುದೇ ರೀತಿ ಸಿನಿಮಾಕ್ಕೂ ಅದಕ್ಕೂ ಒಂದು ರೀತಿ ತಾಳೆ ಹಾಕದ ರೀತಿ ಜೀವನವನ್ನು ನಡೆಸಿದ್ರು. ಮಹಿಳೆಯರಿಗೆ ಒಂದು ತಾಯಿ ಸ್ಥಾನ, ವಿಶೇಷ ಗೌರವ ಕೊಟ್ಕೊಂಡು ಬಂದಂಥ ಚಿತ್ರರಂಗದಲ್ಲಿ ಏಕೈಕ ವ್ಯಕ್ತಿ ಅಂತ ಇದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಒಂದು ಅವರ ಸಕ್ಸಸ್ಸಿನ ರೇಟು ಮುಳುವಾಯ್ತು ಏನೋ ಗೊತ್ತಿಲ್ಲ. ಈ ನಮ್ಮ ವಿಷ್ಣು ಅಪ್ಪಾಜಿಗೆ ಸ್ವಲ್ಪ ಅವ್ರನ್ನ ಕೇಡ್ ಬಯಸೋರು ಜಾಸ್ತಿ ಆಗೋದ್ರು. ವಿರೋಧ ರಾಜ್ಕುಮಾರ್, ವಿಷ್ಣುವರ್ಧನ್ ಯಾರಿಗೂ ಕೇಡ್ ಬಯಸ್ತೋರೇ ಅಲ್ಲ. ಅವ್ರ ಮೇಲೆ ವಿವಾದಗಳು ಪದೇ ಪದೇ ಬರ್ತಾನೆ ಇತ್ತು. ವಿಷ್ಣುವರ್ಧನ್ ಬದುಕಿದ್ದಾಗ್ಲೂ ವಿವಾದ, ಸತ್ತ ಮೇಲೂ ಇನ್ನೂ ವಿವಾದನೆ. ಅವ್ರ ಬಗ್ಗೆ ಏನು ಒಂದು ಚಿಂತನೆನೂ ಮಾಡಕ್ ಮುಂದೆ ಬರ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್? ಬದುಕಿದ್ದಾಗ 100 ಜನ, ಸತ್ತಾಗ ಮೇಲೆ ಯಾರು ಇಲ್ಲ. ಈ ತಂತ್ರಜ್ಞಾನ ಬಳಸ್ಕೊಂಡೆ ವಿಶ್ವಖ್ಯಾತಿಯ ಚಿತ್ರಗಳು ಕೊಡ್ತಾರೆ. ಕನ್ನಡ ಚಿತ್ರೋದ್ಯಮಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ಕಲಾವಿದರೆ ಮೇನ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಸಂಘಟನೆ ಯಾವುದೇ ವಿಚಾರದಲ್ಲೂ ಅವ್ರಿಗೆ ಪ್ರಶಸ್ತಿಗಳಾಗಿರ್ಬೋದು ಎಲ್ಲವೂ ಮರೀಚಿಕೆ ಇಲ್ಲ ಸರ್. ಅವ್ರು ಪ್ರಶಸ್ತಿ ಹಿಂದೆ ಹೋದವರಲ್ಲ, ರಾಜಕಾರಣಿಗಳ ಹಿಂದೆ ಹೋದವರಲ್ಲ. ಇವತ್ತು ಕರ್ನಾಟಕ ರತ್ನ ಘೋಷಣೆ ಮಾಡಿ ಸರ್ಕಾರ 8 ತಿಂಗಳಾಯ್ತು. ಎಷ್ಟು ಜನಕ್ಕೆ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ? ಅವ್ರಿಗೂ ಹಿಂಗೆ 8 ತಿಂಗಳು ಮಾಡಿದ್ರೆ ಘೋಷಣೆ ಮಾಡಿ. ಸಿದ್ದರಾಮಯ್ಯನವ್ರು ಏನೂ ಮಾಡಿಲ್ಲ. ಮತ್ತೆ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಅಲ್ಲಿ ಹೋಗಿದ್ದಕ್ಕೆ ಯಾರು ಬೆಂಬಲ ಇಲ್ಲ. ಅರಣ್ಯ ಇಲಾಖೆ ಅವತ್ತೇ ತಪ್ಪು ಮಾಡ್ತಾರೆ. ಬಟ್ ಕುಟುಂಬ ಒಂದು ಸದಸ್ಯರ ಮೇಡಮ್ ಭಾರತೀಯವರಾಗಿರ್ಬೋದು, ಈ ಸಂಘಗಳ ಮಧ್ಯೆ ಅಭಿಮಾನಿಗಳ ಜೊತೆ ನಿಂತ್ಕೊಂಡಿಲ್ಲ ಅವರು. ನತದೃಷ್ಟ ಅಭಿಮಾನಿಗಳಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ಈ ವಾರ ಕೂಡ ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಈ ವಿಶೇಷ ಸಂದರ್ಶನದ ಸರಣಿಯ ಭಾಗವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಕನ್ನಡ ಪರ ಹೋರಾಟಗಾರರಾದ ರಾಜೇಗೌಡರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. MCN ಮೀಡಿಯಾ ವಾಹಿನಿ ವೀಕ್ಷಕರಿಗೆ ಹಾಗೂ ಸಂಸ್ಥಾಪಕರಾದ ನಮ್ಮ ಚಂದ್ರಶೇಖರ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಮಗೆ ಕರೆ ಮಾಡಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ, ಸ್ಮಾರಕ ಪುಣ್ಯಭೂಮಿ ಬಗ್ಗೆ, ಹೋರಾಟದ ಬಗ್ಗೆ, ಇವಾಗ ಎಲ್ಲಿ ಗಂಟ ಬಂದು ಏನೇನು ಆಗ್ತಾ ಇದೆ, ಸಮಾಧಿ ಧ್ವಂಸ ಆದಮೇಲೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಸಂತೃಪ್ತ ವರದಿ ಸ್ವಲ್ಪ ತಿಳಿಸಿ ಅಂತ ನಮ್ಮನ್ನು ಕರೆ ಮಾಡಿ ಕೇಳ್ಕೊಂಡಾಗ ನಾನು ತುಂಬ ಹೃದಯದಿಂದ ಒಪ್ಕೊಂಡು ಅವರ ಸ್ಟುಡಿಯೋಗೆ ಇವತ್ತು ಬಂದು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಎಲ್ಲ ನಾಡಿನ ಡಾಕ್ಟರ್ ವಿಷ್ಣುವಂಜಿ ಅಭಿಮಾನಿಗಳ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ, MCN ವಾಹಿನಿಯ ಎಲ್ಲರಿಗೂ, ಸಂಸ್ಥಾಪಕ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಹೇಗಿದ್ದೀರಾ ಸರ್? ಮತ್ತು ಹೇಗೆ ನಡೀತಾ ಇದೆ ದಿನನಿತ್ಯದ ತಮ್ಮ ಚಟುವಟಿಕೆ ಆಗಿರ್ಬೋದು? ಇದರ ಜೊತೆಗೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ. ಮೊದಲನೇದಾಗಿ ಕರ್ನಾಟಕ ರತ್ನ, ಮೇರು ನಟ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ನಾನು 1982ರಿಂದ ಅವರ ಅಭಿಮಾನಿ. ಅವರ ಚಿತ್ರಗಳು ನೋಡಿಕೊಂಡು ಅವರ ಕಚಣೆ ಆಗಿದ್ದೆ. ಅವರು ಅಂದ ಚಂದ, ಅವರ ಕಣ್ಣು, ನಾನು ಅಭಿಮಾನಿಯಾಗಿದ್ದೆ. 2-3 ಸಾರಿ ಭೇಟಿಯಾಗಿದ್ದೀನಿ ಶೂಟಿಂಗ್ ಟೈಮಲ್ಲಿ. 84-85ರಲ್ಲಿ, 91-95ರಲ್ಲಿ ಮನೆಗೆ ತಗೋಗಿದ್ದೀನಿ. 2-3 ಸಾರಿ ಫೋಟೋಗಳು ತೆಗೆಸ್ಕೊಂಡಿದ್ದೆ ಮನೆಯಲ್ಲಿ. ಮತ್ತು ಅವ್ರ ಚಿತ್ರಗಳು ನೋಡಿಕೊಂಡು ಬಂದ್ವಿ. ಶತದಿನೋತ್ಸವ ಇರ್ಬೋದು, 25ನೇ ರಜತ ಮಹೋತ್ಸವ ಇರ್ಬೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಅಭಿಮಾನಿಗಳಾಗಿ ಬರ್ತಾಯಿದ್ವಿ. ಅವ್ರ ಹುಟ್ಟುಹಬ್ಬ ಇಲ್ಲೆಲ್ಲ ಆಚರಿಸ್ತಾರೆ, ಎಲ್ಲ ಹೋಗ್ತಾಯಿದ್ವಿ. ಈಗ ಒಬ್ಬ ಅಭಿಮಾನಿಯಾಗಿ ನಾನು ಅವರ ಎಲ್ಲಿವರೆಗೂ ಬದುಕಿದ್ರು ಅವ್ರನ್ನ ಚಿತ್ರಗಳನ್ನ ನೋಡ್ಕೊಂಡು ನಾವು ಬರ್ತಾಯಿದ್ವಿ. ಅಭಿಮಾನಿಯಾಗಿ ಯಾವ ನಾವು ಸಂಘ ಹಿಂಗೆ ಕಟ್ಕೊಂಡಿದ್ದವರಲ್ಲ, ಯಾವುದು ಇಲ್ಲ. ಅಭಿಮಾನಿಯಾಗಿ ನಾನು ಒಬ್ಬ ರಾಜುಗೌಡ ಅಭಿಮಾನಿಯಾಗಿದ್ದೆ ಅಷ್ಟೇ. ಒಂದು ವಿಷ್ಣುವರ್ಧನ್ ಅಂದರೆ ಕರ್ನಾಟಕದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಒಂದು ಇಂಡಸ್ಟ್ರಿಗೆ ಎರಡು ಕಣ್ಣು ಇದ್ದಂಗೆ, ಹಿರಿಯ ನಟರು ಕೂಡ. ಸೊ ವಿಷ್ಣುವರ್ಧನ್ ಅವರ ಯಾವ ಚಿತ್ರಗಳು ಅಥವಾ ಅವರ ಯಾವ ಒಂದು ಆದರ್ಶ ನಿಮ್ಮನ್ನು ಅವರ ಅಭಿಮಾನಿ ಆಗೋಕ್ಕೆ ಪ್ರೇರೇಪಣೆ ಕೊಡ್ತಂತ ಕೇಳ್ತೀನಿ. ನೋಡಿ, ಈಗ
ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ತುಂಬ ಹಿರಿಯ ಕಲಾವಿದರು. ಅವ್ರದ್ದೆಲ್ಲ ಒಂದು ಮೊದಲ ಸ್ಟೆಪ್ ಕಲಾವಿದರು. ಎರಡನೇ ಸ್ಟೆಪ್ ಕಲಾವಿದರು ನಮ್ಮ ಅಪ್ಪಾಜಿ, ಅನಂತ್ ನಾಗ್, ಶಂಕರ್ ನಾಗ್, ವಿಷ್ಣುವರ್ಧನ್, ಶ್ರೀನಾಥ್ ಬಂದವರು. ಒಂದು ಚಿತ್ರರಂಗಕ್ಕೆ ಬಂದಾಗ ಒಂದು ಅವರ ಅವೇರ್ನೆಸ್ ಹೇಗಿತ್ತು ಅಂದರೆ, ಒಂದು ಹೆಂಗೆ ಚಿಕ್ಕ ಹುಡುಗ ಇವತ್ತು ನಮ್ಮ ಕ್ರಿಕೆಟಲ್ಲಿ ವೈಭವ್ ಸೂರ್ಯವಂಶಿ ಹೆಂಗೆ ಸಿಕ್ಸರ್ ಬಾರಿಸಿ ಪ್ರಖ್ಯಾತರಾದರು, ಒಂದು ನಾಗರಾವು ಬಂದಾಗ ವಿಷ್ಣುವರ್ಧನ್ ಅವರು ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗನ ಆವರಿಸ್ಕೊಂಬಿಟ್ರು. ಮೊದಲನೇ ಪಿಕ್ಚರಲ್ಲೇ ಸಿಕ್ಸರು, 6 ಬಾಲ್ಗೆ ಸಿಕ್ಸರ್ ಹೊಡೆದ್ಬಿಟ್ರು. ಅವ್ರನ್ನ ನಾವು ಜಾಸ್ತಿ ಚಿತ್ರಗಳನ್ನ ಒಂದು 10-15 ಪಿಕ್ಚರ್ ಮಾಡಿ ಪ್ರಖ್ಯಾತರಾಗಿಲ್ಲ. ಮೊದಲ ಪಿಕ್ಚರಲ್ಲೇ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು. ಅದರಲ್ಲಿ 2 ಮಾತಿಲ್ಲ. ಅವರ ಕಲಾವಿದರಾಗಿ ಪದಾರ್ಪಣೆ ಆದಾಗಿನಿಂದ ಅವರು 220 ಚಿತ್ರಗಳು ಮಾಡಿದ್ದಾರೆ, ಪಂಚಭಾಷೆಯಲ್ಲಿ ನಟಿಸಿದ್ದಾರೆ. ಹಲವು ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡದೆ, ಯಾವುದೇ ಒಂದು ವಿವಾದಕ್ಕೊಳಗಾಗದೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಾನೆ. ಅವ್ರ ಕಲಾ ಸೇವೆ ಆಯಿತು, ಒಂದು ಸಾಮಾಜಿಕ ಸೇವೆ ಆಯಿತು. ಇಷ್ಟರಲ್ಲಿ ಅವರು ತಮ್ಮ ಜೀವನವನ್ನು ಸೇವಿಸ್ಕೊಂಡು ಬಂದರು. ಬದುಕಿನ ಉದ್ದುದ್ದಕ್ಕೂ ಕಷ್ಟಗಳನ್ನು, ಕಷ್ಟ ನಷ್ಟ, ಪ್ರಖ್ಯಾತ ಎಲ್ಲ ನೋಡ್ಕೊಂಡು ಬಂದವರು ಅವರು. ಹೀಗಾಗಿ ಅವ್ರ ಬಗ್ಗೆ ನಾವು ಏನು ಹೆಚ್ಚಿಗೆ ಹೇಳೋದೇನು ಬೇಕಿಲ್ಲ. ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ರೋಲ್ ಮಾಡಿ, ಈ ಸಾಹಸ ಸಿಂಹ ಅನ್ನೋಂಥ ಪಿಕ್ಚರ್ ಮಾಡಿ ಪ್ರೇಕ್ಷಕರನ್ನ ಮನ ಗೆದ್ರು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ಆ ಸಿನಿಮಾದಿಂದ ಆಚೆ ಸಹಜ ಜೀವನ ನಡೆಸಿದಾಗ ಯಾವುದೇ ರೀತಿ ಸಿನಿಮಾಕ್ಕೂ ಅದಕ್ಕೂ ಒಂದು ರೀತಿ ತಾಳೆ ಹಾಕದ ರೀತಿ ಜೀವನವನ್ನು ಅವರು ತುಂಬ ಕುಟುಂಬದಿಂದ ಬಂದವರು. ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬದಿಂದ ಬಂದವರು. ಒಂದು ಮೃದು ಸ್ವಭಾವದ ವ್ಯಕ್ತಿತ್ವ ಡಾಕ್ಟರ್ ವಿಷ್ಣುವರ್ಧನ್. ಮೋಡಿಯಾಗಿರ್ತಿದ್ರು ಅಂತ ಕೇಳ್ಬಿಟ್ರಿ. ಮೋಡಿ ಕೆಲವು ಟೈಮಲ್ಲಿ, ಎಲ್ಲ ಟೈಮಲ್ಲೂ ಅಲ್ಲ, ಕೆಲವು ಟೈಮಲ್ಲಿ. ಹಾಗಾಗಿ ಅವ್ರದ್ದು ಒಂದು ತುಂಬ ಕುಟುಂಬದಿಂದ ಬಂದವರು ಅವರು. ಮಹಿಳೆಯರಿಗೆ ಒಂದು ತಾಯಿ ಸ್ಥಾನ, ವಿಶೇಷ ಗೌರವ ಕೊಟ್ಕೊಂಡು ಬಂದಂಥ ಚಿತ್ರರಂಗದಲ್ಲಿ ಏಕೈಕ ವ್ಯಕ್ತಿ ಅಂತ ಇದ್ದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಹಾಗಾಗಿ ಇವತ್ತು ಹೆಚ್ಚು ಮಹಿಳಾ ಅಭಿಮಾನಿಗಳ ಹೊಂದಿರೋ ನಟರುಗಳಲ್ಲಿ ನಮ್ಮ ವಿಷ್ಣು ಅಪ್ಪಾಜಿ, ಅನಂತ್ ನಾಗ್ ಸರ್ ಆಗಿನ ಕಾಲಕ್ಕೆ ಸೆಳೆದಂಥ ನಟರುಗಳಲ್ಲಿ ಇವ್ರು ಮುಂದಿರ್ತಾರೆ. ಇವರಿಬ್ರು ಮುಂಚೂಣಿಯಾಗಿ. ಸೊ ಇದ್ರ ಜೊತೆಗೆ ಹಂತ ಹಂತವಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಬಂದರು. ಒಂದು ಕಡೆ ಮೇರು ಪರ್ವತ ರಾಜ್ಕುಮಾರ್, ಇನ್ನೊಂದು ಕಡೆ ಒಂದು ಅಭಿಮನ್ಯು ರೀತಿ ಇವರು ಕೂಡ ತಮ್ಮ ಅಂದರೆ ನೆಲೆಯನ್ನು ವಿಸ್ತರಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಬಂದರು. ಬರ್ತಾ ಬರ್ತಾ ವಿಷ್ಣುವರ್ಧನ್ ಚಿತ್ರಗಳಂದ್ರೇ ಒಂದು ಹಬ್ಬ ಜನರಿಗೆ. ಸೊ ಅದರಲ್ಲಿ ಒಂದು ವರ್ಗನೇ ಸೃಷ್ಟಿ ಆಯ್ತು. ಆದರೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಅವರ ಸಕ್ಸಸ್ಸಿನ ರೇಟು ಮುಳುವಾಯ್ತು ಏನೋ ಗೊತ್ತಿಲ್ಲ ಅವ್ರಿಗೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಒಂದೇ ಇದ್ದಾರೆ. ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ನ ಆಗಿರ್ಬೋದು. ಆದರೆ ಈ ಅಭಿಮಾನಿಗಳು ಅತಿರೇಕದಿಂದ ನೋಡಿ, ಒಂದು ವಿಷಯ, ರಾಜ್ಕುಮಾರ್ ಅವ್ರಿಗೂ ನಮ್ಮ ವಿಷ್ಣು ಅಪ್ಪಾಜಿಗೂ ಹೋಲಿಕೆ ಮಾಡೋದು ಬೇಡ. ರಾಜ್ಕುಮಾರ್ ಅವರು ಪ್ರಖ್ಯಾತ ಕಲಾವಿದರು. ಒಂದು 150 ಪಿಕ್ಚರ್ ಮಾಡಿದರು ಆಲ್ರೆಡಿ. ಅವರು ಕರ್ನಾಟಕಕ್ಕೆ ಒಂದು ಕೊಡುಗೆಯಾಗಿ ಪ್ರಖ್ಯಾತಿಗೆ ಬೆಳೆದು ಬಿಟ್ಟಿದ್ರು ಅವರು. ಹಿಂಗೆ ಅವಾಗಲೇ ಹೇಳಿದೆ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್, ರಾಜೇಶ್, ಅವಾಗೆಲ್ಲ ಆಗಿನ ಇನ್ನೂ ತುಂಬ ಕಲಾವಿದರಿದ್ದಾರೆ ಹಳುಬ್ರು. ಹಾಗಾಗಿ ಹೋಲಿಕೆ ಇಲ್ಲ. ಬಟ್ ಅಲ್ಲೂ ಟ್ರೆಂಡ್ ಹಂಗಾಗೋಯ್ತು ಅಷ್ಟೇ. ಈ ನಮ್ಮ ವಿಷ್ಣು ಅಪ್ಪಾಜಿಗೆ ಸ್ವಲ್ಪ ಅವ್ರನ್ನ ಕೇಡ್ ಬಯಸೋರು ಜಾಸ್ತಿ ಆಗೋದ್ರು. ಹಂಗಾಗಿ ತಾನಾಗದು ಉಟ್ಕೊಂಡಿದ್ದು ಮೊದಲ ಫಸ್ಟ್ ಸೆಕೆಂಡು ಅಂತ ಬಂದಿದ್ದು ಅದು ಎಲ್ಲ ಅದನ್ನ ಬಂದ್ಬಿಡ್ತು ಅಷ್ಟೇ ಅದು. ಬಟ್ ನಾನು ಒಬ್ಬ ವಿಷ್ಣುಜಿ ಅಪ್ಪಾಜಿ ನಾನೇ ಹೇಳ್ತೀನಿ, ರಾಜ್ಕುಮಾರ್ ಬೇರೆ, ನಮ್ಮ ಅಪ್ಪಾಜಿ ಬೇರೆ. ಅವ್ರ ಸಮಕಾಲೀನ ನಟರಲ್ಲ ನಮ್ಮ ಅಪ್ಪಾಜಿ. ಅವ್ನ ಮಧ್ಯೆ ನಮ್ಮ ಏನೋ ಹೇಳಿದ್ನಲ್ಲ ಅವಾಗಲೇ, ಅನಂತ್ ನಾಗು, ಶಂಕರ್ ನಾಗು, ನಮ್ಮ ವಿಷ್ಣು ಅಪ್ಪಾಜಿ, ಅಂಬರೀಷು ಇವರೆಲ್ಲ ಮಧ್ಯೆ ಒಂದು 70ರ ದಶಕದಿಂದ ಬಂದವರು ಅಲ್ವಾ. ಹಾಗಾಗಿ ಇಲ್ಲಿ ಬಂದಿಲ್ಲ, ಟ್ರೆಂಡ್ ಹಂಗಾಯ್ತು. ಪಿಕ್ಚರ್ಗಳು ಹಂಗೆ ಬರ್ತಾ ಇತ್ತು. ಸಾಹಸ ಸಿಂಹ, ಕೇರಳದ ಸಿಂಹ, ಪರೋಪಕಾರಿ, ಊರಿಗೋಪಕಾರಿ, ಹಿಂಗೆ ತುಂಬ
ಪಿಕ್ಚರ್ಗಳು ಬಂತಾ ಇತ್ತು. ಇವೆಲ್ಲ ಈ ನಿರ್ಮಾಪಕರು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಆ ಥರ ಬಂದ್ರು, ಕಂಪ್ಯಾರಿಸನ್ ಮಾಡಿಕೊಂಡು ಚಿತ್ರಗಳನ್ನ ಆಪೋಸಿಟ್ ಆಗಿ ಇದು ಮಾಡೋದು. ಹಂಗೆ ಬೆಳ್ಕೊಂಬಂದಾಗ ಇದು ಟ್ರೆಂಡ್ ಆಯಿತು. ವಿರೋಧ ರಾಜ್ಕುಮಾರ್, ರಾಜ್ಕುಮಾರ್ ಈ ಥರ ಬಂತೇ ಹೊರತು, ಹಾಗಾಗಿ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ಯಾವತ್ತೂ ಅವರು ವೈಯಕ್ತಿಕವಾಗಿ ಚೆನ್ನಾಗಿದ್ರು. ಅದ್ರ ಬಗ್ಗೆ ಎರಡು ಮಾತು ನಮ್ಮ ಅಪ್ಪಾಜಿನೇ ಹೇಳಿದ್ದಾರೆ. ತಂದೆ ಸಮಾನ ನೋಡ್ತಿದ್ದೀವಿ, ಅವ್ರ ಪಿಕ್ಚರ್ನ ನೋಡ್ತಾ ಇದ್ವಿ, ಅವರೆಲ್ಲಿ ನಾನೇ ರಾಜ್ಕುಮಾರ್ ಧೂಳಿಗೆ ಸಮಾನ ಅಂತ ಹೇಳಿದ್ದಾರೆ. ಹಂಗೆ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ಯಜಮಾನ ಪಿಕ್ಚರ್ ನೋಡ್ಬಿಟ್ಟು ತುಂಬಾ ಇಷ್ಟಪಟ್ಟು ಮನೆಗೆ ಕರೆಸಿ ಮಾತಾಡಿದ್ದಾರೆ ಒಂದು ಸಂದರ್ಭನೂ ಉಂಟು. ಹಾಗಾಗಿ ನಾವು ಕಂಪೇರ್ ಮಾಡೋದು ಬೇಡ, ಯಾರು ಏನೋ ಮಾತಾಡ್ಕೊಳ್ಳಿ, ನಾವು ಇದ್ದಂಗೆ ಹೇಳೋದು. ನಮ್ಮ ವಿಷ್ಣು ಅಪ್ಪಾಜಿ ಸಭ್ಯರು, ಮೃತು ಸ್ವಭಾವದ ವ್ಯಕ್ತಿತ್ವ, ಯಾರಿಗೂ ಕೇಡು ಬಯಸ್ತಾರಲ್ಲ, ಅಲ್ಲ ಅವರು. ಬಟ್ ಇಷ್ಟಾದ್ರೂ ಕೂಡ ಅವ್ರ ಮೇಲೆ ವಿವಾದಗಳು ಪದೇ ಪದೇ ಬರ್ತಾನೆ ಸರ್. ವಿಷ್ಣುವರ್ಧನ್ ಬದುಕಿದ್ದಾಗ್ಲೂ ವಿವಾದ, ಸತ್ತ ಮೇಲೂ ಇನ್ನೂ ವಿವಾದನೆ. ನಮ್ಮಂತ ಅಭಿಮಾನಿಗಳು ಇರೋವರೆಗೂ ಅವರು ಜೀವಂತವಾಗಿ ಇರ್ತಾರೆ. ಓಕೆ, ಅಂತ ಪರಿಸ್ಥಿತಿ ಈ ಸರ್ಕಾರಗಳು, ಅಧಿಕಾರಿಗಳು, ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇವತ್ತು ಆ ಸುದೀರ್ಘ ಪರಿಸ್ಥಿತಿಗೆ ತಂದಿದ್ದಾರೆ ನಮ್ಮನ್ನ. ಇವತ್ತು ಜೀವಂತವಾಗಿದ್ದಾರೆ ಅನ್ನೋ ಮಟ್ಟದಲ್ಲಿ ಇವತ್ತು ಈ ಸರ್ಕಾರಗಳು, ಅಧಿಕಾರಿಗಳು ಇವತ್ತು ನಡ್ಕೊಂಬತ್ತಾ ಇದೆ. ಅದನ್ನ ಮುಂದಿನ ಭಾಗದ ತಿಳಿಸ್ತೀನಿ. ಈಗಿದೆ ಸರ್, ಇಷ್ಟೇ. ಇವಾಗ ಏನೂ ಇಲ್ಲ. ಅವಾಗಿತ್ತು, ಇವಾಗ ಎಲ್ಲಿ? ಇವಾಗ ಯಾವ ನಟರುಗಳು 1, 2, 3 ಏನೂ ಇಲ್ಲ. ಇವಾಗೆಲ್ಲ ಚೇಂಜ್ ಆಗಿದೆ. ಎಲ್ಲ ಪಾನ್ ಇಂಡಿಯಾ ಅನ್ಕತ್ರಿ, ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇಲ್ಲ. ಎಲ್ಲಿ ನೋಡಿದಿರಿ ನೀವು? ಥಿಯೇಟ್ರಿಗಳೆಲ್ಲ ಮುಚ್ತಾ ಇದ್ದಾರೆ. ಒಳ್ಳೊಳ್ಳೆ ಥಿಯೇಟ್ರಿ ಎಲ್ಲ ಮಾಲು. ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಇಲ್ಲ. ಎಲ್ಲ ಪರಭಾಷೆ ಚಿತ್ರಗಳು ಓಡ್ತಾ ಇಲ್ಲ. ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವಾಗ ಚಿತ್ರರಂಗದ ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ. ಓಕೆ, ಅಂದ್ರೆ ಏನ್ ಕಾರಣ ಅಂತ ಹೇಳ್ತೀರಾ? ಕಾರಣ ಏನಂದ್ರೆ ಅಂತ ನಿರ್ದೇಶಕರು ಒಂದು ಇವತ್ತು ಬರ್ತಾ ಹಾಡುಗಳು ನೀವು ನೋಡ್ಬೋದು. ಹೌದು, ಯಾವ ಇಂಪಾಗಿದೆ, ದ್ವಂದ್ವಾರ್ಥಗಳೇ, ಕತೆಗಳೇನಿದೆ. ಹೌದು, ಕೆಲವು ಚಿತ್ರಗಳು ಇವಾಗ್ಲೂ ಬರ್ತಾ ಇದೆ, ಕಡಿಮೆ ಬಡ್ಜೆಟ್ ಎಲ್ಲ. ಆ ಚಿತ್ರಗಳು ಓಡ್ತಾ ಇಲ್ಲ. ನೋಡಿ, ಒಳ್ಳೊಳ್ಳೆ ಚಿತ್ರಗಳು ಕಮ್ಮಿ ಬಡ್ಜೆಟ್ ಅಲ್ಲಿ ಮಾಡ್ತಾರೆ ಚಿತ್ರಗಳು, ಜನಕ್ಕೆ ತಲುಪ್ತಾ. ಸಾಹಿತ್ಯ ಕೃತಿಗಳನ್ನ ಆಧರಿಸಿದ್ದು. ಈಗ ಇಲ್ಲಿ ಕಲಾವಿದರು ಮುಖ್ಯ ಆಗ್ತಾರೆ ಕೆಲವು ಸ್ಟೋರಿಗಳಿಗೆ. ಈಗ ಚಿತ್ರರಂಗ ಆ ರೀತಿ ಬಂದಿದೆ. ಇವತ್ತು ಚಿತ್ರರಂಗ ಆ ರೀತಿ ಬಂದಿದೆ. ಪರಿಸ್ಥಿತಿ ಹಿಂಗಾಗಿದೆ ಚಿತ್ರರಂಗದ್ದು. ಬಟ್ ಒಂದು ಆರೋಪ ಇದೆ, ಏನಂದ್ರೆ ಇವತ್ತಿನ ಚಿತ್ರರಂಗಕ್ಕೆ ಅಥವಾ ಆಗಿನ ಚಿತ್ರರಂಗಕ್ಕೆ ಸಾಮ್ಯತೆ ಹೇಳೋದಾದ್ರೆ, ಅವತ್ತಿನ ಕಲಾವಿದರು ರಾಜ್ಕುಮಾರ್ ಅವರು ಬಿಜಿ ಶೆಡ್ಯೂಲು, ವಿಷ್ಣುವರ್ಧನ್ ಬಿಜಿ ಶೆಡ್ಯೂಲು, ವರ್ಷ ಪೂರ್ತಿ ಅವರು 3 ಇಂದ 4 ಸಿನಿಮಾ ಮಾಡೋರು, 15 ಪಿಕ್ಚರ್ ಮಾಡಿದ್ದಂತ. ಬಟ್ ಇವತ್ತಿನ ಕಲಾವಿದರು, ಇವತ್ತಿನ ಮುಖ್ಯ ಭೂಮಿಕೆಯಲ್ಲಿ ಇರ್ತಕ್ಕಂಥ ನಾಯಕ ನಟರು ಕೂಡ ವರ್ಷಕ್ಕೆ 1-2 ಪಿಕ್ಚರ್ ತೆಗಿಯಕ್ಕೂ ಆಗ್ತದೆ. ಏನ್ ಸರ್ ಸಮಸ್ಯೆ? ಏನಾಗಿದೆ ಅಂದ್ರೆ ಇವಾಗೆಲ್ಲ ಮೊದ್ಲೇ ಎಲ್ಲ 100 ದಿನ ಓಡ್ತಾ ಇತ್ತು ಪಿಕ್ಚರ್, 50 ದಿನ 100 ದಿನ ಥಿಯೇಟರ್ಗಳಲ್ಲಿ. ಇವಾಗ ಬರೀ 1 ವಾರ 2 ವಾರ ಕಲೆಕ್ಷನ್ ಅಷ್ಟೇ. ಟಿಕೆಟ್ ರೇಟ್ ಜಾಸ್ತಿ, ಹೆಚ್ಚಿನ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋದು ಅಷ್ಟೇ. ಏನಾದ್ರು ಮೊದಲನೇ ಮಾರ್ನಿಂಗ್ ಶೋ, ಎರಡನೇ ಶೋನಲ್ಲೇ ಗೊತ್ತಾಗ್ಬಿಡ್ತದೆ ಆದ್ರೆ ಆ ಚಿತ್ರದ ಒಂದು ಯೋಗ್ಯತೆ. ಪರಿಸ್ಥಿತಿ ಈಗ ಆಗಿದೆ. ಇವಾಗ ಕಲಾವಿದರ ಮೇಲೆ ಡಿಪೆಂಡ್. ಇವತ್ತು ನಾನು ಕಲಾವಿದ ಹಾಕ್ಲದ ಹೆಸರು ಹೇಳಕ್ ಹೋಗಲ್ಲ. ಕಲಾವಿದರು ಮಾಡಿದ್ರೆ ಇವತ್ತು ಚಿತ್ರ ಓಡತ್ತೆ, ಇಲ್ದರಿಲ್ಲ. ಓಕೆ, ಅಂತ ಪರಿಸ್ಥಿತಿ ಬಂದಿದೆ. ಬಟ್ ಈ ವಿಷ್ಣುವರ್ಧನ್ ಅವ್ರ ವಿಚಾರದಲ್ಲಿ, ವಿಷ್ಣುವರ್ಧನ್ ಅವರ ಹೆಸರು ಅಂದ್ರೆ ಚಿತ್ರರಂಗದಲ್ಲಿ ಎಲ್ಲಾ ವಿಭಾಗದವರು ಬಳಸ್ಕೊಂತಾರೆ. ಬಟ್ ಆ ವಿಚಾರದಲ್ಲಿ ಹೆಸರನ್ನ ರಾಜಕೀಯ ಮಾಡ್ಕೊಂಡು ಬಳಸ್ಕೊಂಡು ಇವತ್ತು ಅವರ ಒಂದು ಬದುಕಿದಾಗೂ ಮತ್ತೆ ಈಗ ಅವ್ರ ಕಾಲವಾದಾಗ್ಲೂ ಅವ್ರ ಬಗ್ಗೆ ಏನು ಒಂದು ಚಿಂತನೆನೂ ಮಾಡಕ್ ಮುಂದೆ ಬರ್ತಾ ಇಲ್ಲ. ಏನ್ ಹೇಳ್ತೀರಿ ಸರ್? ಬದುಕಿದ್ದಾಗ 100 ಜನ, ಸತ್ತಾಗ 3 ಜನ, ಯಾರು ಇಲ್ಲ. ಸುಖಕ್ಕೆ ಜನಗಳು, ಕಷ್ಟಕ್ಕೆ ಯಾರು ಇಲ್ಲ. ಉದಾಹರಣೆ ನಾನೇ. ಓಕೆ, ಒಬ್ಬ ಅಭಿಮಾನಿಯಾಗಿ, ಹೋರಾಟಗಾರನಾಗಿ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತು 7-8 ಕೇಸ್ ಹಾಕೊಂಡು ಕೋರ್ಟ್ ಅದೆಲ್ಲ ಮುಂದೆ ಭಾಗ ತಿಳಿಸ್ತೀನಿ. ಇಷ್ಟ ಸರ್. ಈಗ ಆಯ್ತು, ಚಿತ್ರರಂಗದ ಹಿಂಗ್ ಪರಿಸ್ಥಿತಿ ಇದೆ ಬಿಡಿ. ಈಗ ಹಳೆ ಕಲಾವಿದರು, ಹಳೆ ನಿರ್ಮಾಪಕರು, ಡೈರೆಕ್ಟರ್. ಈಗಿನ ಡೈರೆಕ್ಟರ್ಗಳು ಏನಿದ್ರೆ ಇವತ್ತು ದುಡ್ಡು, ಬಜೆಟ್, ಕಮರ್ಷಿಯಲ್ ಬಜೆಟ್, ಶೂಟಿಂಗು, ಔಟ್ಡೋರ್ ಶೂಟಿಂಗು, ಅದು ಇದು. ಇವತ್ತೇನಾಗಿದೆ ಅಂದ್ರೆ ಏನೋ ಎಲ್ಲ ಏನೋ ಬಂದು ಇವತ್ತು ಅದು ಏನೋ ಹೇಳ್ತಾರಲ್ಲ, ಅದ್ ಹೆಂಗ್ ಜನರೇಷನ್ ಬಂದು ಇವತ್ತು ಅದು ಶೂಟ್ ಹಂಗೆ ಮಾಡೋದು ಯಾರು ಗೊತ್ತು. ಹೌದು.
ದೊಡ್ಡ ಖರ್ಚು ಮಾಡುವಂಗೆ ಇಲ್ಲ, ಹೌದು. ಅಂತ ತಂತ್ರಜ್ಞಾನ ಬಂದಿದೆ. ಅಂದ್ರೆ ತಂತ್ರಜ್ಞಾನ ಮುಂದುವರ ತಂತ್ರಜ್ಞಾನ ನಿಮ್ಗೊಂಥರ ಮಾರಕ ಅಂತೀರಾ, ಅದು ಪೂರಕ ಅಂತ ಹೇಳಿ? ಚಿತ್ರರಂಗಕ್ಕೂ ಮಾರಕನೇ, ಹೌದು. ಒಂದ್ ರೀತಿ ಮಾರಕನೇ. ಯಾವ ರೀತಿ ಸರ್? ಈಗ ಏನು ಹೆಂಗ್ ಯಾವ ರೀತಿ ತೋರಿಸ್ತಾರೆ ಹುಡುಗನ್ನ, ಹೆಂಗ್ ಈಗ ನೀವು ನಮ್ ಏಜ್ನವ್ರನ್ನ ಹುಡುಗನ್ ತರ ಮಾಡ್ತಾರೆ. ಓಕೆ. ಈಗ ನಮ್ ವಿಷ್ಣುವರ್ಧನ್ ಅವ್ರು ಹೆಂಗ್ ತೋರಿಸ್ತಾರೆ, ಅದು ಇದು ಈ ಪ್ರಾಣಿಗಳಿರ್ಬೋದು, ಓಕೆ, ಅದ್ ಗೊತ್ತೇ ಆಗೋದಿಲ್ಲ. ಅದು ನಿಜ ಅಂತಾನೆ ಆ ತರ ತಂತ್ರಜ್ಞಾನ ಬಂದಿದೆ. ಮೊದ್ಲೇ ಒಂದು ಡೂಪ್ಲಿಕೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನೋ ಒಂದು ಚಿತ್ರ ಬರೆದು ಅದಕ್ಕೆ ಕಲಾವಿದ್ರು ಬೇಕಾಯ್ತು, ಅದನ್ನೆಲ್ಲ ಮಾಡಿ ತುಂಬಾ ಕಷ್ಟ ಪಡೋರು. ಇವಾಗ ಏನು ಇಲ್ಲ, ಜಸ್ಟ್ 5 ನಿಮಿಷದಲ್ಲಿ ರೆಡಿ. ಹಂಗಾಗಿ ಚಿತ್ರರಂಗ ಇವತ್ತು ಹಿಂದುಳಿದಿದೆ. ಬಟ್ ಕಂಪೇರ್ ಟು ತೆಲುಗು ತಮಿಳು ಹೋಲಿಸಿದ್ರೆ ಅವರು ಈ ತಂತ್ರಜ್ಞಾನ ಬಳಸ್ಕೊಂಡೆ ವಿಶ್ವಖ್ಯಾತಿಯ ಚಿತ್ರಗಳು ಕೊಡ್ತಾರೆ. ಕನ್ನಡ ಚಿತ್ರೋದ್ಯಮಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ ಕನ್ನಡ ಚಿತ್ರ ಏನಾಗಿದೆ ಅಂದ್ರೆ, ಇಲ್ಲಿ ಕಲಾವಿದರೇ ಮೇನ್ ಆಗ್ಬಿಟ್ಟಿದ್ದಾರೆ. ಓಕೆ. ಕಲಾವಿದರಿದ್ರೆ ಚಿತ್ರ ಓಡುತ್ತೆ, ಇಲ್ದರಿಲ್ಲ. ಪರಿಸ್ಥಿತಿ ಆ ಮಟ್ಟಿಗೆ ಮೊದ್ಲು ಹಂಗಲ್ಲ. ಚಿತ್ರ ಸ್ಟೋರಿ ಚೆನ್ನಾಗಿದ್ದು, ಹಾಡುಗಳು ಇಂಪಾಗಿದ್ರೆ ಚಿತ್ರ ಓಡ್ತಾ ಇತ್ತು, ಕುಟುಂಬ ಸಮೇತ ಬಂದು ನೋಡ್ತಾ ಇದ್ರು. ಈ ಪರಿಸ್ಥಿತಿ ಏನಂದ್ರೆ, ಕಲಾವಿದರಿಗೂ ಬೆಲೆ ಇಲ್ಲ, ಒಳ್ಳೆ ಕಲಾವಿದರಿಗೂ ಬೆಲೆ ಇಲ್ಲ. ಹೊಸದಾಗಿ ಬರ್ತಾರೆ, ಇಷ್ಟು ಜನ ಬರ್ತಾರೆ ಪಾಪ, ಏನೋ ಆಸೆ ಕಂಡು ಬರ್ತಾರೆ. ಇವಾಗೆಲ್ಲ ಈ ಮಾಲ್ಗಳಾಗಿ, ನೀವು ಹೇಳ್ದಂಗೆ ಪರಭಾಷಾ ಚಿತ್ರಗಳು, ಕನ್ನಡ ಚಿತ್ರರಂಗ ಅಧೋಗತಿಗೆ ಬಂದಿದೆ. ಬಟ್ ಸರ್, ವಿಷ್ಣುವರ್ಧನ್ ಅವರು ಬದುಕಿದಾಗೂ ಕೂಡ ಸಾಂಸಾರಿಕ ಮತ್ತು ಆದರ್ಶ ಚಿತ್ರಗಳನ್ನು ಹಲವಾರು, ಈ ಯಜಮಾನ ಅಂತ ಪಿಕ್ಚರು, ಅಣ್ಣ ತಮ್ಮಂದಿರನ್ನ ಕೂಡಿಸುವಂಥ ವಿಚಾರ ಆಗಿರ್ಬೋದು, ಹಾಲುಂಡತವರು, ಅವರು ಸುಮಾರು ಪಿಕ್ಚರ್ಗಳು, ಒಂದು ಜಿಮ್ಮಿಗಲ್ ಅಂತ ಪಿಕ್ಚರು, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಂಥ ಚಿತ್ರಗಳಾದರೂ ಕೂಡ ಅವ್ರಿಗೆಲ್ಲ ಒಂದು ಕಡೆ ಸರ್ಕಾರ ಮತ್ತು ಸಂಘಟನೆ ಯಾವುದೇ ವಿಚಾರದಲ್ಲೂ ಅವ್ರಿಗೆ ಪ್ರಶಸ್ತಿಗಳಾಗಿರ್ಬೋದು ಎಲ್ಲವೂ ಮರೀಚಿಕೆ ಆಯ್ತು. ಪ್ರಶಸ್ತಿ ವೀರಪ್ಪ ನಾಯಕ ಕೊಟ್ಟಾಗ ಅದು ಇಬ್ರು ಕೊಟ್ರು, ಅದು ತಗೊಳ್ಳಲ್ಲ ಅಂದ್ರು. ಅವ್ರ ಪ್ರಶಸ್ತಿ ಹಿಂದೆ ಹೋದವರಲ್ಲ, ರಾಜಕಾರಣಿಗಳ ಹಿಂದೆ ಹೋದವರಲ್ಲ, ಇನ್ಫ್ಲೂಯೆನ್ಸ್ ಮಾಡೋ ವಿದ್ಯೆ. ಅವರು ಕಲಾ ಸೇವೆ, ನಾವು ಚಿತ್ರ ಮಾಡ್ಬೇಕು, ಜನ ನೋಡ್ಬೇಕು, ಜನನೇ ನಮ್ಗೆ ಪ್ರಶಸ್ತಿ ಅಲ್ಲ. ಈ ಪದ್ಮಶ್ರೀ, ಈ ಸರ್ಕಾರದ ಮತ್ತು ದೇಶದ ಅತ್ಯುನ್ನತ ಅವಾರ್ಡ್ಗಳಾಗಿರ್ಬೋದು, ಅವ ಈಗ ಡಾಕ್ಟರೇಟ್ ಬಂತು, ಅದನ್ನು ಕೂಡ ಅವರು ನಿರಾಕರಣೆ ಮಾಡಿ ಕೊನೆಗೆ ಇದು ಮಾಡಿದ್ದುಂಟು. ಏನೋ ಈಗ ಗೌರವಿತ ತಗೊಂಡ್ರು, ಅದು ಒಂದು ಒಳ್ಳೆ ಮನಸ್ಸಿನ ತಗೊಂಡ್ರು ಡಾಕ್ಟರ್. ಇದನ್ನ ಇವತ್ತು ಕರ್ನಾಟಕ ರತ್ನ ಘೋಷಣೆ ಮಾಡಿ ಸರ್ಕಾರ 8 ತಿಂಗಳಾಯ್ತು. ಓಕೆ. ಇಬ್ಬರು ಪ್ರಖ್ಯಾತ ಕಲಾವಿದರು ಬಿ ಶಾರದಾದೇವಿ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರು 8 ತಿಂಗಳಾಯ್ತು. ವಿಷ್ಣು ಅಪ್ಪಾಜಿ ಸಮಾಧಿ ಆದ ಒಂದು ವಾರಕ್ಕೆ ಅದು ಯಾರು ಇದು ಮಾಡಿದ್ರು ಏನು ಮಾಡಿದ್ರೋ ಗೊತ್ತಿಲ್ಲ. ಇದು ಕೂಗಿತ್ತು, ಕರ್ನಾಟಕ ರತ್ನ ಕೊಡಿ ಅಂತ. ನಾವು ಅಪ್ಪಾಜಿ ಸತ್ತಾಗಿಂದ ನಾವು ಕೇಳ್ಕೊಂಬಂದಿದ್ವಿ, ಯಾವ್ದು ಸರ್ಕಾರಗಳು ಮಾಡಿರಲಿಲ್ಲ. 7 ಜನ ಮುಖ್ಯಮಂತ್ರಿಗಳು ಅನೌನ್ಸೇ ಮಾಡಿರಲಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆದಾಗ ಅಭಿಮಾನಿಗಳು ಆಕ್ರೋಶಗೊಂಡಿದ್ರು. ಯಾವ ರಾಜಕಾರಣಿ ಇದಕ್ಕೆ ಇದು ಮಾಡಿದ್ನೋ ಇಲ್ಲ ಏನು ಇದು ಮಾಡಿದ್ರೋ ಗೊತ್ತಿಲ್ಲ, ಕರ್ನಾಟಕ ರತ್ನನ ತರಾತುರಿಯಲ್ಲಿ ಬಿ ಸರೋಜಾದೇವಿ ಅವ್ರಿಗೂ ಘೋಷಣೆ ಮಾಡಿದ್ರು. ನೋಡಿ, 8 ತಿಂಗಳಾಯ್ತು. ಇಲ್ಲಿ ನಮ್ಮಲ್ಲಿ ವಾಣಿಜ್ಯ ಮಂಡಳಿ ಇರ್ಬೋದು, ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು, ತಾರತಮ್ಯ ಮಾಡ್ತಾರೆ. ತಾರತಮ್ಯ ಇವತ್ತು ಎಷ್ಟು ಜನಕ್ಕೆ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ, ಅವ್ರಿಗೂ ಹಿಂಗೆ 8 ತಿಂಗಳು ಮಾಡಿದ್ರೆ ಘೋಷಣೆ ಮಾಡಿ. ರಸ್ತೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ 4 ವರ್ಷ ತಗೊಂಡ್ರು ಅದನ್ನ ಉದ್ಘಾಟನೆ ಮಾಡಕ್ಕೆ. ಬೇರೆ ನಟರಿಗೆ ವಿತ್ ಇನ್ 1 ತಿಂಗಳು, ಕರ್ನಾಟಕ ರತ್ನ ವಿತ್ ಇನ್ 1 ತಿಂಗಳು. ನೋಡಿ, ತಾರತಮ್ಯ. ಸರ್ಕಾರಗಳು ಅಷ್ಟೇ, ಈ ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ. ಬಿ ಸರೋಜಾದೇವಿ ಎಂತ ಕಲಾವಿದರು, ದಕ್ಷಿಣ ಭಾರತದಲ್ಲೇ. ಅವ್ರು ನಮ್ಮ ಕರ್ನಾಟಕದವರು, ನಮ್ಮೂರಿನವರೇ, ನಮ್ಮ ತಾಲೂಕಿನವರೇ. ಡಾಕ್ಟರ್ ವಿಷ್ಣುವರ್ಧನ್ ಅವರು 220 ಚಿತ್ರಗಳ ಮಾಡಿ, ಸುಮಾರು 35-40 ವರ್ಷ ಕಲಾ ಸೇವೆ ಮಾಡಿ, ಇವತ್ತು ಈ ರೀತಿ ಅವಮಾನ ಮಾಡೋದಕ್ಕೆ ಈ ಸರ್ಕಾರಗಳಿಗೆ, ಸಿದ್ದರಾಮಯ್ಯನವರೇ ಇರ್ಬೋದು, 7 ತಿಂಗಳು ಬೇಕಾ ಒಂದು ಸಭಾಂಗಣದಲ್ಲಿ ಅವ್ರು ಪ್ರಶಸ್ತಿ ಮಾಡಿ ಘೋಷಣೆ ಮಾಡಿದ್ರು, ಪ್ರಶಸ್ತಿ ಪ್ರದಾನ ಮಾಡ್ಬೇಕಲ್ವಾ? ಬಟ್ ಸಿದ್ದರಾಮಯ್ಯನವರ ಅಷ್ಟಾದ್ರೂ ಮಾಡಿದ್ರು, ಅದ್ರ ಹಿಂದೆ ಬಂದಂತ ಸುಮಾರು ಸಿದ್ದರಾಮಯ್ಯನವ್ರು ಏನೂ ಮಾಡಿಲ್ಲ, ಅಭಿಮಾನಿಗಳಿಗಾಗ್ಲಿ ಏನೂ ಮಾಡಿಲ್ಲ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಒತ್ತಾಯಕ್ಕೆ ತಗೊಂಡು ಮೈಸೂರು ಜಾಗ ಕೊಟ್ಟರು, ಅಭಿಮಾನಿಗಳಿಗೋಸ್ಕರ ಏನೂ ಮಾಡಿಲ್ಲ. 2017ರಿಂದ ನೋಡಿ 2003, 9, 2016 ಮೈಸೂರಿಗೆ ಜಾಗ ಕೊಟ್ಟ ಹೋಯ್ತು. 16ರಲ್ಲಿ
ಓಕೆ. ಕೊಟ್ಟಾದ್ಮೇಲೆ 17ರಿಂದ ನಾವು ಈ ನೋಡಿ ಅಭಿಮಾನ್ ಸ್ಟುಡಿಯೋ, ಹಾಂ ಸರ್. ಹಾಂ, ಅಭಿಮಾನ್ ಸ್ಟುಡಿಯೋದ ಕೊಟ್ಟಿರೋದು ಓಕೆ. ಕಾರ್ಯಕ್ರಮ ಮಾಡ್ಕೊಂಬರಕ್ಕೆ. ಅಂದ್ರೆ ಅವರು ಎಲ್ಲೇ ಕಾಲವಾದ್ರು ಅವ್ರನ್ನ ಅಲ್ಲಿ ಸಮಾಧಿ ಇದನ್ನ ಮಾಡಿದ್ರು, ಅಲ್ಲೇ ಅವ್ರನ್ನ ಅವರ ಒಂದು ಸಮಾಧಿನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕೇಳಿ, ಅಭಿಮಾನಿಗಳು ಯಾವತ್ತು ವಿರೋಧ ವ್ಯಕ್ತನ ಪಡಿಸ್ಕೊಂಬಂದಿದ್ದೀವಿ. ಇವಾಗಲೂ ಅಷ್ಟೇ. ಯಾವ ಅಭಿಮಾನಿಗಳು 100ಕ್ಕೆ 99 ಭಾಗ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಅಲ್ಲಿ ಹೋಗಿದ್ದಕ್ಕೆ ಯಾರು ಬೆಂಬಲ ಇಲ್ಲ. ಇವತ್ತು ಸರ್ಕಾರ ಅವರ 4 ಜನ ಮುಖ್ಯಮಂತ್ರಿಗಳು ಬಂದಿದ್ರು, ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯನವರು, ಬಸವರಾಜ ಬೊಮ್ಮಾಯಿ. ಅಭಿಮಾನ್ ಸ್ಟುಡಿಯೋನವರ ಕರೆದು ಮಾಡಿ 2015ರಲ್ಲಿ ವಿ ಶಂಕರ್ ಅಭಿವೃದ್ಧಿಪಡಿಸಿಲ್ಲ, 2003ರಲ್ಲಿ ಮಾಡ್ಕೊಂಡು ಅಂದ್ಬಿಟ್ಟು ಒಂದು 50 ಪುಟಗಳ ದಾಖಲೆಯನ್ನು ತರಿಸಿ ಅರಣ್ಯ ಇಲಾಖೆ ಕಳಿಸ್ತಾರೆ, ವಶಪಡಿಸ್ಕೊಳ್ಳಿ ಅಂತ. ಅವತ್ತು ಅರಣ್ಯ ಇಲಾಖೆ ಕ್ರಮ ತಗೊಂಡಿದ್ರೆ ಇವತ್ತು ಅಭಿಮಾನ್ ಸ್ಟುಡಿಯೋ ಇಲ್ಲಿವರೆಗೂ ಇರ್ತಾ ಇರಲಿಲ್ಲ. ಅದರಿಂದ ಅರಣ್ಯ ಇಲಾಖೆ ಅವತ್ತೇ ತಪ್ಪು ಮಾಡ್ತು. ಮನೆಯವರು ನಮ್ಮ ಬೆಂಬಲವಾಗಿ, ಸರ್ಕಾರದ ಬೆಂಬಲವಾಗಿ ನಿಂತಿದ್ರೆ ವಿ ಶಂಕರ್ ಹೇಳಿದ್ರು, ನೋಡಪ್ಪ ನಾವು ಅರಣ್ಯ ಇಲಾಖೆ ಕೊಟ್ಟಿದ್ದೀವಿ, ಅವ್ರ ಜಾಗ ಬಿಟ್ಕೊಡ್ತಾರೆ, ನಿಮ್ಮ ಮೇಡಮ್ನವರು ಮೈಸೂರಿಗೆ ಹೋಗ್ತಾರೆ, ನಾವೇನು ಮಾಡೋಕ್ಕಾಗತ್ತೆ ರಾಜಗೌಡ್ರೆ, ಅವ್ರು ಇವಾಗಲೂ ಒಪ್ಪಿಸಿ ನಾವು ವ್ಯವಸ್ಥೆ ಮಾಡ್ತೀವಿ. ಇಷ್ಟು ದಿನ ಕಾದವ್ರೆ, ಇನ್ನೇನು ಆಗೋ ಟೈಮ್ನಲ್ಲಿ ಅವರು ಮೈಸೂರು ಹೋಗ್ತಾರೆ, ನಾವೇನು ಮಾಡೋದು. ಬಟ್ ಕುಟುಂಬ ಒಂದು ಸದಸ್ಯರ ಮೇಡಮ್ ಭಾರತೀಯವರಾಗಿರ್ಬೋದು, ಈ ಸಂಘಗಳ ಮಧ್ಯೆ ಅಭಿಮಾನಿಗಳ ಜೊತೆ ನಿಂತ್ಕೊಂಡಿಲ್ಲ ಅವರು. ಯಾಕೆ ಸರ್? ಅವ್ರಿಗೆ ಯಾಕೆ ನಿರ್ಲಕ್ಷ್ಯ? ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಾರೆ ಮೈಸೂರಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಇಷ್ಟ ಇತ್ತು, ಹಾಗಾಗಿ ನಾವು ಅಲ್ಲಿ ತಗೊಂಡ್ವಿ, ಇಲ್ಲಿ ಪ್ರತಿ ಸರ್ಕಾರಗಳಿಗೆ ಹೋಗಿ ಮನವಿ ಕೊಟ್ವಿ, ಪ್ರತಿ ಅಧಿಕಾರಿ ಏನು ಆಗ್ಲ ಅದಕ್ಕೆ ರೋಷವಾಗಿ ಅಲ್ಲಿ ಹೋದ್ ಅಂತ ಹೇಳ್ತಾರೆ. ಏನೂ ಇಲ್ಲ ಆಗ್ತಾ ಇತ್ತು. ಯಾವುದು ಇವರು ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದಾರೆ ಹೊರತು ಯಾವುದೇ ಹೋರಾಟ ಮಾಡಿಲ್ಲ. ಅಭಿಮಾನಿಗಳ ಜೊತೆ ಹೋರಾಟ ಮಾಡೋದು ಜೊತೆಲಿ ನಿಂತ್ಕೊಂಡಿಲ್ಲ, ಬರೀ ವಿರೋಧನೆ ಮಾಡ್ಕೊಂಡ್ಬಂದ್ರು. ಅಭಿಮಾನಿಗಳ ಜೊತೆ ಯಾವತ್ತೂ ಅವರು ಅನಿರುದ್ಧರವ್ರಿಗೆ ಭಾರತಿ ಮೇಡಮ್ ಜೊತೆಲಿ ನಿಂತ್ಕೊಂಡಿಲ್ಲ. ನತದೃಷ್ಟ ಅಭಿಮಾನಿಗಳಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು. ಮನೆಯವರ ಬೆಂಬಲವಿಲ್ಲದ ಅಭಿಮಾನಿಗಳಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು. ಇವತ್ತು ನಾವೆಲ್ಲ ತಂದೆ ತಾಯಿ ಇಲ್ಲದ ತಬ್ಬಲಿಗಳಾಗ್ಬಿಟ್ಟಿದ್ದೀವಿ. ನಮ್ಮನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಣ್ಣನ ಅನುಯಾಯಿಗಳು ಅಂತ ಅನ್ಕೊಂಡವರು ಬರ್ತಾರೆ, ಮುಖ ತೋರಿಸ್ತಾರೆ, ಹೋಯ್ತಾರೆ. ಯಾರು ಅಭಿಮಾನಿಗಳ ಜೊತೆ ಒಬ್ರು ನಿಂತ್ಕೊಂಡು. ಬಟ್ ಇದಕ್ಕೆ ಕನ್ನಡ ಚಿತ್ರರಂಗದ ಪ್ರಮುಖ ನಟರು ಮತ್ತೆ ವಾಣಿಜ್ಯ ಮಂಡಳಿ ಸಾಥ್ ಕೊಡ್ಲಿಲ್ಲ ಸರ್? ಯಾರು ಇಲ್ಲ ಸರ್. ಈಗ ನೋಡಿ, ಯಾರಾದ್ರೂ ಒಬ್ಬರು ವಾಣಿಜ್ಯ ಮಂಡಳಿಯಲ್ಲಿ ಕರ್ನಾಟಕ ರತ್ನದ ಬಗ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಯಾರು ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ, 8 ತಿಂಗಳು ಬೇಕಂದ್ರೆ ಕರ್ನಾಟಕ ರತ್ನ ಘೋಷಣೆ ಮಾಡಿ ಬೀಚರದೇವ್ರಿಗೂ ಆ ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ, ನಿಜವಾಗಿ ಹೇಳ್ಕೊಳಕ್ಕೆ ಅಷ್ಟೇ ಕಲಾವಿದರ ಸಂಘ, ವಾಣಿಜ್ಯ ಮಂಡಳಿ. ಅವರಿಗೆ ಉಳ್ಳವರಿಗೆ ಮಾತ್ರ ವಾಣಿಜ್ಯ ಮಂಡಳಿ, ಆ ಕಲಾವಿದರ ಸಂಘ. ಅವರು ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಕೆಲಸ ಎಲ್ಲ ಆಗತ್ತೆ ಅಂಥವ್ರಿಗೆ ಮಾತ್ರ. ಬಟ್ ಈಗ ಕಲಾವಿದರ ಸಂಘದ ವಾಣಿಜ್ಯ ಮಂಡಳಿಗೆ ಮೇಡಮ್ ಜಯಮಾಲ ಅವರು ಇರೋದ್ರಿಂದ ಏನು ನೀವು ಕೂಡ ಹೇಳಿ? ನಾವು ಕೇಳಕ್ ಹೋಗಲ್ಲ ಸರ್, ನಾವು ಕೇಳಕ್ ಹೋಗಲ್ಲ, ವಿರೋಧ ಮಾಡ್ತೀವಿ, ಆಕ್ರೋಶ ವ್ಯಕ್ತಪಡಿಸ್ತೀವಿ. ಕರ್ನಾಟಕ ರತ್ನ ಹೋಗಿ ನೀವು ಅಲ್ಲಿ ಕೇಳಕ್ ನಮ್ಗೆ ಹೊಣೆ ಬರ, ನಮ್ಗೆ ಸಾಹಸ ಸಿಂಹನೇ ಸಾಕು. ಡಾಕ್ಟರು ಬೇಡ, ಅಭಿಮಾನಿಗಳು ಕೊಟ್ಟಿದ್ದೀವಲ್ಲ ಸಾಹಸ ಸಿಂಹ, ಅದೊಂದು ಪ್ರಶಸ್ತಿ ಸಾಕು ನಮ್ಮ ಅಪ್ಪಾಜಿಗೆ. ಈ ಕರ್ನಾಟಕ ರತ್ನ ಇಷ್ಟೊಂದು ಹಿಂಸೆ ಕೊಟ್ಟು ಏನು ನಾವು ತಗೊಬೇಕಾ? ಬಟ್ ನೀವು ಈ ತರ ಹೇಳೋರು ನೀವೇ, ಈ ತರ ಸರ್ಕಾರಗಳು ವಿಷ್ಣುವರ್ಧನ್ ಕಡೆ ಅಂತ ಹೇಳೋರು ನೀವೇ. ಈಗ 8 ತಿಂಗಳು ಬೇಕಾ ಸರ್? ಈ ಘೋಷಣೆ ಮಾಡಿ ಪ್ರಶಸ್ತಿ ಕೊಡಕ್ಕೆ 8 ತಿಂಗಳು ಬೇಕು. ಇನ್ನೇನ್ ಮಾಡೋದು ನಾವು? ಇನ್ನೇನ್ ಮಾಡೋದು? ಭಾರತಿ ಮೇಡಮ್ 2 ಸಾವಿರ ಹೋಗವ್ರೆ. ಬಟ್ ಸರ್ಕಾರಗಳು ಚೇಂಜ್ ಆಗ್ತಾ ಬಂತಲ್ಲ ಸರ್, ವ್ಯವಸ್ಥೆ ಆಡಳಿತ ಸರ್ಕಾರ ನೋಡಿ ಸರ್, ಮಂತ್ರಿಗಳು, ಮುಖ್ಯಮಂತ್ರಿಗಳು 5 ವರ್ಷ ಇರೋರು, ಮನೆಗೆ ಹೋಗೋರವರು, ಅವ್ರು ಶಾಶ್ವತ ಅಲ್ಲ. ಅದು ಒಂದು ಸಭೆ ಕರೆದಿ ಅದನ್ನ ಒಂದು ಪ್ರಶಸ್ತಿನ ನೀಡೋಕೆ ಅದಕ್ಕೆ ಎಲ್ಲ ಅಧಿಕಾರ ಇದೆ. ಮುಖ್ಯಮಂತ್ರಿ ಆಗ್ಬೇಕು. ಸೊ ಅವರು ಅದನ್ನ ರೆಡಿ ಮಾಡಿ ಕಳಿಸಿದ್ರೆ ಮುಖ್ಯಮಂತ್ರಿಗಳು ಇದು ಮಾಡ್ತಾರೆ ಸರ್. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ಮೇಲೆ ಅದು ಸಂಬಂಧಪಟ್ಟ ಪೂರ್ತಿ ವಾರ್ತಾ ಪ್ರಸಾರ ಇಲಾಖೆ ಬರುತ್ತೆ. ಅವ್ರು ಮಾಡ್ಬೇಕಲ್ಲ. ಇವ್ರಿಗೇನು ಇವ್ರ ತೊಂದ್ರೆ ಏನು? ಇವ್ರ ಅಪ್ಪ ಮನೆ ಜೋಬಿಂದ ಆಗ್ತಾರೆ IPS ಅಧಿಕಾರಿಗಳು. ಸರ್ಕಾರಿ ದುಡ್ಡು ರೀ. ಯಾರು ಕರ್ನಾಟಕ ರತ್ನ ಕೊಟ್ಟಿರೋದು? ಯಾರು ಕೊಟ್ಟಿದ್ರು? ಅವ್ರು ಸಾರ್ವಜನಿಕ ಆಸ್ತಿ ಅಂತ ಕೊಟ್ಟಿರೋದು, ಸುಮ್ನೆ ಕೊಟ್ಟಿಲ್ಲ. ಒಂದು ಕಡೆ ಅಧಿಕಾರಿಗಳ ದೂಷಣೆನೂ ಅದು ಒಂದು ರೀತಿ ತಪ್ಪಾಗುತ್ತೆ. ಯಾಕಂದ್ರೆ ಅಧಿಕಾರಿಗಳು ಸರ್ಕಾರದ ಅಣಿತಿಯಂತೆ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಸರ್ಕಾರ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ಮೇಲೆ ಇವ್ರ ಪ್ರಶಸ್ತಿ ನೀಡಕ್ ಇವ್ರಿಗೇನು
ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ, ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಅದನ್ನ ಕಡತ ಎಲ್ಲ ಮುಂದುವರೆದು ವಾರ್ತಾ ಪ್ರಸಾರ ಇಲಾಖೆಗೆ ಬಂದ್ಮೇಲೆ ಇವರು ಒಂದು ಮೀಟಿಂಗ್ ಮಾಡಿ ಶಿವರಾಜ್ ತಂಗಡಿ ಅಭಿಮಾನಿ ಅಂತ ಹೇಳ್ಕೊತಾರ ಅವರು. ಮೊನ್ನೆ ಸಿದ್ದರಾಮಯ್ಯನವ್ರು ಭೇಟಿ ಮಾಡಿದಾಗ ಅವ್ರಿಗೂ ಮನವಿ ಕೊಟ್ಟಿದ್ವಿ ನಾವು. ಅಭಿಮಾನಿ ಅಂತ ಅನ್ಕೊಂಡು ವಿಷ್ಣುವರ್ಧನ್ ಅವ್ರಿಗೆ ಟೈಮ್ ಕೊಟ್ಟು ಅದನ್ನ ಪ್ರಶಸ್ತಿನ ನೀಡಕ್ಕೆ ಅವ್ರು ಮಾಡೋದಾಯ್ತು, ಮಾಡಿಲ್ಲ. ಈಗ ಅವರು ಇಲ್ಲ, ಬೇರೆ ಸರ್ಕಾರ ಅಲ್ಲ, ಅದೇ ಸರ್ಕಾರ ಬಂದಿರೋದು, ಇನ್ನು ನೇಮಕ ಮಾಡಿಲ್ಲ. ಅರಣ್ಯ ಸಚಿವನು ನೇಮಕ ಮಾಡಿಲ್ಲ, ಇನ್ನು ಅವರು ನೇಮಕ ಮಾಡಿಲ್ಲ. ಸೊ ಈ ಮುಂದೆ ಅದು ಈ ವಿಚಾರವಾಗಿ ನೀವು ಸರ್ಕಾರಕ್ಕೆ ಅದು ಮಾತಾಡ್ತೀನಿ ಸರ್, ಅದು ಮಾತಾಡ್ತೀನಿ. ಈಗ ನೀವು ಹೇಳಿದ್ರಿ ಆ ಸಮಾಧಿ ವಿಚಾರದ ಬಗ್ಗೆ ಎಲ್ಲ, ಇದೇನು ಇವಾಗ ವಾಣಿಜ್ಯ ಮಂಡಳಿ ಮತ್ತೆ ಕಲಾವಿದರ ಸಂಘ ಯಾಕೆ ಧ್ವನಿ ಎತ್ತಿಲ್ಲ ಅಂದ್ರೆ, ಸರ್ ಅವ್ರು ಧ್ವನಿ ಎತ್ತಲ್ಲ. ಧ್ವನಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಅವ್ರು ಯಾರಿಗೂ ಇಲ್ಲ, ಗುಂಡಿಗೆ ಇಲ್ಲ. ಯಾಕೆ ಸರ್ ಗೊತ್ತಿಲ್ಲ. ವಿಷ್ಣುವರ್ಧನ್ ಅವರು ಏನನ್ನೇ ಮಾಡಿದ್ರು ಹೌದು, ಅವರೇ ಹೇಳ್ಬೇಕು. ಅಲ್ಲಿ ಕೂತ್ಕೋತಾರಲ್ಲ, ಅವರೇ ಹೇಳ್ಬೇಕು. ನಾವ್ ಹೇಳಕ್ಕಾಗಲ್ಲ. ನಾವ್ ಇದ್ರ ಬಗ್ಗೆ ವಾಣಿಜ್ಯ ಮಂಡಳಿ ಬಗ್ಗೆ ಧಿಕ್ಕಾರಕ್ಕೆ ಹೋಗಿದ್ದೀವಿ, ಅಧ್ಯಕ್ಷಗಳಿಗೆ, ಕಲಾವಿದರ ಸಂಘ ಇರ್ಬೋದು. ಕಲಾವಿದರ ಸಂಘ ಎಲ್ಲ ಒಂದು ಕಡೆ ಅಂಬರೀಷ್ ಅವ್ರು ಇಲ್ದ ಹೋದ್ಮೇಲೆ ಎಲ್ಲಾದ್ರೂ ಅನಾಥ ಭಾವನೆ ಕಾಡ್ತಾ ಇದೆ. ಯಾರು ಅಲ್ಲಿ ಪ್ರಮುಖವಾಗಿ ಮುಂದಾಳತ್ವ ವಹಿಸ್ಕೊಳ್ಳೋದು, ಅದು ಒಂದು ಸಮಸ್ಯೆನ ಬಿಡಿ ಸರ್. ಅದು ಕಾಲ ರಾಜ್ಕುಮಾರ್ ಇದ್ರು, ಅಂಬರೀಷ್ ಅಣ್ಣ ಬಂದ್ರು, ಇದ್ದಾಗಲೇ ಹೋಯ್ತಾವೆಲ್ಲ. ಸೊ ಈಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೊರಟು ಬಿಡ್ತಾರೆ. ಈ ಕಲಾವಿದರ ಸಂಘಕ್ಕೂ ಇಲ್ಲ, ಅದು 2-3 ಭಾಗ ಮಾಡ್ಕೊಂಡವ್ರೆ. ವಾಣಿಜ್ಯ ಮಂಡಳಿ 2 ಭಾಗ ಮಾಡ್ಕೊಂಡವ್ರೆ. ಸೊ ಒಗ್ಗಟ್ಟಿನ ಪ್ರದರ್ಶನ ಇಲ್ದೇನೆ ಈ ತರ ಆಗ್ತಾ ಇದೆ. ಒಗ್ಗಟ್ಟಿನ ಪ್ರದರ್ಶನ ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದು ಒಂದು ಕಡೆ ಆದ್ರೆ, ಇದು ಆದ್ಮೇಲೆ ಸೊ ಇಲ್ಲಿ ಅನ್ಯಾಯಗಳು ಆಗ್ತಾ ಇದೆ. ಜೊತೆಗೆ ಅವ್ರು ಬದುಕಿದಾಗೂ ಈ ರೀತಿ ಸಮಸ್ಯೆ ಆದಾಗ, ಇನ್ನು ಅವ್ರ ಕಾಲವಾಗಿ ಹೋದಾಗ ಅವರ ಒಂದು ಏನು ಆ ಒಂದು ಬಾಲ ಯಾವ್ದದು ಸ್ಟುಡಿಯೋ, ಅಭಿಮಾನ ಸ್ಟುಡಿಯೋದಲ್ಲಿ ಸರ್ಕಾರ ಅವತ್ತಿನಲ್ಲೇ ಅವ್ರನ್ನ ಅಲ್ಲೇ ಇದನ್ ಮಾಡ್ಬೇಕಂತ. ಆಯ್ತು ಸರ್, ಈಗ ಬರ್ತೀನಿ, ಅಭಿಮಾನ ಸ್ಟುಡಿಯೋ ಬರ್ತೀನಿ. 2010 ನಿಮ್ಗೆ ತೋರಿಸ್ತಾ ಆಯ್ತು. 2017ರಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರು ಸಂಪರ್ಕದಲ್ಲಿ ಇದ್ಕೊಂಡು ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾ ಬಂದ್ರು. ಓಕೆ, ಸ್ಟೇಷನ್ ಪರ್ಮಿಷನ್ ತಗೊಂಡು ಅಭಿಮಾನ ಸಂಘಟನೆಗಳನ್ನ ಮಾಡ್ಕೊ ಬರ್ತಾ ಇದ್ವಿ. 17 ಈಗ 16ಕ್ಕೆ ಹೋದ್ಮೇಲೆ ಇವ್ರ ಜಾಗ ಅಂದ್ಮೇಲೆ ಇವರು ಅವತ್ತಿಂದ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದಾಯ್ತು. ಹೆಂಗ್ ಕೊಟ್ರು ಇದನ್ನ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ ಇನ್ಮೇಲೆ. ಅವಾಗ ಜಾಗ ಕೊಟ್ಟಿಲ್ಲ ಅಂತ ಅಭಿಮಾನಿಗಳೆಲ್ಲ ಆಕ್ರೋಶವಾಗಿದ್ವಿ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ. ಮತ್ತೆ ಅರಣ್ಯ ಇಲಾಖೆನೂ ವಶಪಡಿಸ್ಕೊತೀವಿ ಅಂತ ಒಂದು ಕೂಗ್ ಬಂತು. ಅವಾಗ ನಮ್ಮ ಮೇಡಮ್ ವಿಘ್ನ ಆದ್ರು, ಅಲ್ಲಿಗೆ ಅರಣ್ಯ ಇಲಾಖೆ ಸ್ಟಾಪ್ ಆಯ್ತು. ವಿ ಶಂಕರ್ ಸ್ಟಾಪ್ ಮಾಡಿದ್ರು. ಆಮೇಲೆ ವಿ ಶಂಕರ್ ಒಂದು ಸಂಧಾನ ಮುಖಾಂತರ 10 ಗುಂಟೆ ಜಾಗ ಕೊಡುವಂಗೆ ಸರ್ವೆ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಆಯ್ತು. ಅವಾಗ್ಲೂ ವಿಘ್ನ ಮಾಡಿದ್ರು ಭಾರತಿ ವಿಷ್ಣುವರ್ಧನ್, ಇದು ನಮ್ಮ ಸ್ಮಾರಕ ಉದ್ಘಾಟನೆ ಆದ್ಮೇಲೆ ಮಾಡ್ಕೊಡಿ ಅಂತ. ವಿ ಶಂಕರ್ ಕರ್ಸ್ಕೊಂಡು ಮಾತಾಡೋದು, ನೋಡಪ್ಪ 10 ಗುಂಟೆ ಸರ್ವೆ ಗಿರ್ವೆ ಎಲ್ಲ ಆಗಿದೆ, ನೀವು ಪೂಜೆ ಮಾಡ್ಕೊಂಡು ಹೋಗಿ, ಅಲ್ಲಿ ಒಂದು ಸ್ಮಾರಕ ಉದ್ಘಾಟನೆ ಆದ್ಮೇಲೆ ಏನೋ ಇದು ಕಂಟಿನ್ಯೂ ಆಗತ್ತೆ. ನಮಗ್ ಗೊತ್ತಿಲ್ಲ. 16ರಲ್ಲಿ ಜಾಗ ಕೊಟ್ಮೇಲೆ 17ಕ್ಕೆ ಉದ್ಘಾಟನೆ ಆಗುತ್ತೆ ಅನ್ಕೊಂಡು 18ಕ್ಕೆ ಆಗ್ಬಿಟ್ಟಿದ್ರೆ ಅಲ್ಲಿ ಸ್ಮಾರಕ ಬೇಗ ನಮ್ಗೆ ಈ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಅಲ್ಲೂ 7 ವರ್ಷ ತಗೋತು, ಅದು ಕೋರ್ಟ್ಗೆ ಹೋಯ್ತು, ಅಲ್ಲಿ ಆ ಜಾಗನು ಕೋರ್ಟ್ಗೆ ಹೋಯ್ತು. ಹಂಗಾಗಿ ಇದು ಹಿಂಗೆ ನಡ್ಕೊಂಡ್ ಬರ್ತಾ ಇತ್ತು. ನಾವು ಅಭಿಮಾನ ಸಂಘಟನೆ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಅವತ್ತೇನು 2022 ಏನು ಕಟೌಟ್ ಜಾತ್ರೆ ಮಾಡಿದ್ವಿ. ನಮ್ಮ VS ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ವತಿ ನಾವು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಆ ಕಟೌಟ್ ಜಾತ್ರೆಯಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಜಿಲ್ಲಾಧಿಕಾರಿ 10 ಗುಂಟೆ ಏನು ಸರ್ವೆ ಆಗಿತ್ತು ಆ ದಾಖಲೆಗಳು ಇಟ್ಕೊಂಡು ನಾನು ಚೀಫ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, CM ಆಪ್ತ ಕಾರ್ಯದರ್ಶಿ, DC, ವಿಷ್ಣುವರ್ಧನ ಪ್ರತಿಷ್ಠಾನ ಇಲ್ಲೆಲ್ಲ ತಿರುಗಿ ನಾನು 10 ಗುಂಟೆ ಜಾಗದಲ್ಲಿ ನಾನು ಪೂಜೆ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು, ಅಲ್ಲಿಂದ DC ಅವರು ನಮಗೆ 10 ಗುಂಟೆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. 25ರವರೆಗೂ ನಾವು ಮಾಡ್ಕೊಬಂದ್ವಿ. 2024 15 ಪುಣ್ಯಸ್ಮರಣೆವರೆಗೂ ನಾವು ಮಾಡ್ಕೊಬಂದ್ವಿ, ಮಾಡ್ಕೊಂಡು ಬರ್ತಾ ಇದ್ವಿ. ಆ ಅಭಿಮಾನ ಸ್ಟುಡಿಯೋ ಮಾಲೀಕ ಈ ನಡುವೆ ನಮಗೂ ಗೊತ್ತಿಲ್ದಂಗೆ 2021ರಲ್ಲಿ 1 ಎಕರೆ 14 ಕೋಟಿಗೆ ಮಾರ್ಕೊಂಡಿದ್ದಾನೆ. ಅವನು ಪವಾನಿ ಡೆವಲಪರ್ಸ್ BK ರಾಘವೇಂದ್ರ ಅನ್ನೋರಿಗೆ 1 ಎಕರೆ 14 ಕೋಟಿಗೆ 3,300 ಮಾರ್ಕೊಂಡಿದ್ದಾನೆ. ಅದು ಆ್ಯಕ್ಚುಲಿ ರೇಟು 9,000 10,000 ಇದೆ, ಅಲ್ಲಿ 12,000 ಇದೆ. ಇದು ಹೇಳ್ತಿರಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೆಕ್ಕದಲ್ಲಿ ಏನೋ ಅವ್ರು ಏನೋ ಮಾಡ್ಕೊಂಡಿದ್ದಾರೆ. ಅದು ಆ್ಯಕ್ಚುಲಿ 1 ಎಕರೆ 50 ಕೋಟಿ ಹೋಗುತ್ತೆ. ಅದೇನೋ ಮಾಡ್ಕೊಂಡಿದ್ದಾರೆ, ಅದು ನಮ್ಗೆ ಯಾವುದು ತಿಳಿಸಿಲ್ಲ, ನಮ್ಗೆ ಯಾವುದು ಗೊತ್ತಿಲ್ಲ. ನಮಗೆ ಏನು ಕಣ್ಣು ಒರೆಸುವ ತಂತ್ರದ ಮುಖಾಂತರ ನನಗೆ ನಂಬಿಸಿ ಆ ಅಭಿಮಾನ ಸ್ಟುಡಿಯೋ ಬಾಲಣ್ಣನ ಮೊಮ್ಮಗ ನನಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ಚೂರಿ ಹಾಕಿ ಇದೆಲ್ಲ ಮಾಡ್ಕೊಂಬಂದು ನನ್ನ ಮೇಲೆ ಏನಾದ್ರು ನಾನು ಕುಗ್ಗಿಸ್ಬೇಕು ಅಂದ್ಬಿಟ್ಟು 2024ರಿಂದನೇ 8/8/2024ರಿಂದ ನನ್ನ ಮೇಲೆ ಈ ವಕೀಲ ಯಾರು ಇದ್ರಲ್ಲಿ
1 ಎಕರೆ ಮಾರ್ಕೊಂಡ ವಕೀಲ ರೇವಣ್ಣ ಅಂದ್ಬಿಟ್ಟು, ಅದಕ್ಕೆ ಅಲ್ಲೇ ಸೂತ್ರಧಾರ ಅವರೇ. ಅದು ರಿಜಿಸ್ಟರ್ ಮಾಡಿಸಿರ್ಬೋದು. ಅವ್ರಿಗೆ 1.5 ಕೋಟಿ ಹೋಗೈತೆ, ಅವರಿಗೆ ರೇವಣ್ಣ ಅವ್ರಿಗೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ 1.5 ಕೋಟಿ ಹೋಗೈತೆ. 3 ಕೋಟಿ ಅಡ್ವಾನ್ಸ್. ದಾಖಲೆಗಳು ನಿಮ್ಮ ಹತ್ರ ಇದೆ? ಎಲ್ಲ ಇದೆ, ಎಲ್ಲ ಇಲ್ಲಿ ತೋರಿಸ್ತೀನಿ, ಎಲ್ಲ ಇದೆ. ಅದನ್ನ ಇವಾಗ ತಗೊಂಡಿದ್ದು ನಾನು. ಅದು ಅರಣ್ಯ ಇಲಾಖೆಯವರು ಅದು ಕೇಳಿದ್ರು, 1 ಮಾಡ್ಕೊಂಡ್ರೆ ಅದು ನಮ್ಗೆ ಡೀಟೇಲ್ಸ್ ಅರಣ್ಯ ಅಲ್ಲಿ ತಾಲೂಕು ಆಫೀಸ್ಗೆ ಹೋಗಿ ಅದೆಲ್ಲ ತೆಗ್ಸಿ ಡಾಕ್ಯುಮೆಂಟ್ಸ್ ನಾನೇ ಕೊಟ್ಟಿದ್ದೀನಿ ಗೌರ್ಮೆಂಟ್ಗೆ. ಈ ತಹಸೀಲ್ದಾರ್ ನಲಾಯಕ್ ತಹಸೀಲ್ದಾರ್ ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಕಚೇರಿ ಏನಿದೆ, ಅವ್ರು ಇನ್ನೂ ತನಿಖೆ ಮಾಡಿ ವರದಿ ಕೊಟ್ಟಿಲ್ಲ. ಇದು ನಾವು ಪೇಪರ್ ತೆಗ್ಸಿ ಕೊಟ್ಟಿದ್ದೀವಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಗೆ. 10 ಎಕರೆ ಮಾಡ್ಕೊಂಡು ಅಭಿವೃದ್ಧಿ ಪಡಿಸಿಲ್ಲ ಅದೊಂದು. ಈ 1 ಎಕರೆ ಮಾಡ್ಕೊಂಡು ಶೇಡೆಡ್ ಆಗಿ ಇದು ಹೆಂಗ್ ಮಾಡುದು ಸರ್ಕಾರದ ಆದೇಶ ಹೇಳ್ತಾನೆ, ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಇದ್ರ ಬಗ್ಗೆ ತನಿಖೆ ಮಾಡಿಲ್ಲ. ಯಾವ್ದೋ ಅಲ್ಲಿ ದಕ್ಷಿಣ ತಹಸೀಲ್ದಾರ್ ಕಚೇರಿ, ಉಪ ತಹಸೀಲ್ದಾರ್ ಕಚೇರಿ ಕೆಂಗೇರಿ. ಅಲ್ಲಿ ವಿಲೇಜ್ ಅಕೌಂಟು ಯಾರು RI ಇರ್ತಾರೆ ಅವರೆಲ್ಲ ಮಾಡ್ಬೇಕು. ಇದರಲ್ಲೆಲ್ಲ ಕೆಲವರು ಮಿಂಗಲ್ ಆಗಿದ್ದಾರೆ. ಅದಿರ್ಲಿ, ಇನ್ನು ತನಿಖೆ ಮಾಡಿಲ್ಲ ಸರ್. ಇದು ಹಂಗೆ ಇದೆ. ಏನ್ ಹೇಳ್ತಾರೆ ಸರ್, ಮರ್ತ್ಬಿಟ್ಟೆ. ಅದೇ ಆ ಸಮಾಧಿ ವಿಚಾರದ ಬಗ್ಗೆ ಅವ್ರ ಮೊಮ್ಮಗ ನಿಮ್ಗೇನು? ಹೌದು, ಏನ್ ಮಾಡಿದ್ರು 2024ರಿಂದ 74ನೇ ಜನ್ಮ ದಿನೋತ್ಸವದಲ್ಲಿ ನಮಗೆ ಒಂದು ಕೋರ್ಟ್ ನೋಟಿಸ್ ಬರುತ್ತೆ. ನೋಟಿಸ್ ಬಂದಿರಲ್ಲ, ಅವ್ರು ಅಪ್ಲೈ ಮಾಡಿರ್ತಾರೆ. ಬಟ್ ಸ್ಟೇ ಕೊಟ್ಟು ನನ್ ಕಾಪಿ ಕೊಟ್ಟಿಲ್ಲ. ಆದ್ರೂ ಪೊಲೀಸ್ನವ್ರನ್ನ ಬಳಸ್ಕೊಂಡು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಯಾವ ವಿಚಾರಕ್ಕೆ? ಅಲ್ಲಿ ಕಾರ್ಯಕ್ರಮ ನಿಮ್ಮ ಮೇಲೆ ಸ್ಟೇ ಇದೆ, ನಿಮ್ ಮೇಲೆ ಸ್ಟೇ ಇದೆ, ನೀವು ತೊಂದರೆ ಮಾಡ್ತಾ ಇದ್ದೀರಾ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಸುಮಾರು 8 ಪುಟಗಳ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. 6 ಪೊಲೀಸ್ ಇಲಾಖೆಗೆ ಕಮಿಷನರ್ ಇಂದ ಹಿಡಿದು ನಾನು ದರೋಡೆ ಮಾಡಿದ್ದೀನಿ, ಅವ್ರ ಭೂ ಕಬಳಿಕೆ ಮಾಡ್ತಾ ಇದ್ದೀನಿ, ಕಳ್ಳತನ ಮಾಡಿದ್ದೀನಿ ಅಂತ ಸುಮಾರು ನನಗೆ ಈ ವಕೀಲರು ಹೇಳ್ದ ರೇವಣ್ಣ, ಈ ಕೆಲವು ಪೊಲೀಸ್ನವರೆಲ್ಲ ಸೇರ್ಕೊಂಡು ನನಗೆ ಒಂದು 4 ಕೇಸ್ ಫೈಲ್ ಮಾಡ್ತಾರೆ. ಸಿಟಿ ಸಿವಿಲ್ ಕೇಸಲ್ಲಿ ನನಗೆ ಕುಗ್ಗಿಸ್ಬೇಕು ಅಂತ. ಈ ರಾಜಗೌಡನ ಯಾವನ್ ಕೆಲವು ಆಗಲ್ಲ, ಆಯ್ತಾ? ಕೇಳಿ, ಅದು ಸ್ಟಾರ್ಟ್ ಮಾಡ್ಕೊಬಂದು ನಾನು ಅಲ್ಲಿ ಬಿಜಿ ಕೋರ್ಟ್ಗೂ ಅಲಿಬೇಕು, ಲಾಯರ್ ಹಿಡಿಬೇಕು, ದುಡ್ಡು ಕಾಸು. ನಾವು ಕೋರ್ಟು ಕಚೇರಿ ಓದೋರಲ್ಲ. ನಾವು ಕಳ್ತನ ದರೋಡೆ ಮಾಡಿ ಮರ್ಡರ್ ಮಾಡಿ ನಾವು ಕೋರ್ಟ್ಗೂ ಹೋಗಿಲ್ಲ, ಸ್ಟೇಷನ್ಗೂ ಹೋಗಿಲ್ಲ. ಇವತ್ತು ಇವನು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನನಗೆ ಬೆನ್ನಿಗೆ ಚೂರಿ ಹಾಕಿ ಸ್ಟೇಷನ್ನು ಕೋರ್ಟು ಎಲ್ಲ ನಮ್ಮ ಮಿಸಸ್ಸು ಸೇರಿಸಿ ಅಲಿವಂಗೆ ಮಾಡ್ದ. ಆ ಮುಟ್ಟಾಳ ಆ ಕಾರ್ತಿಕ್ ಅವಿವೇಕಿ. ಅವನು ಯೋಗ್ಯನಂತೂ ಅಲ್ವೇ ಅಲ್ಲ, ಅಯೋಗ್ಯ. ಈ ಬಾಲಣ್ಣನ ಅವರ ಮಕ್ಕಳು ಬರೀ ಸುಳ್ಳೆ. ಅವ್ರ ಜೀವನವೆಲ್ಲ ಬರೀ ಸುಳ್ಳಿಂದನೇ ಬಂದ್ರು, ಮೋಸದಿಂದನೇ ಬಂದ್ರು. ಸರ್ಕಾರಕ್ಕೆ ಮಣ್ಣು ಮುಗಿಸೋದು, ಅಭಿಮಾನಿಗಳಿಗೆ ಮಣ್ಣು ಮುಗಿಸಿದ್ರು. ಕಡೆಗೆ ಈ ಭೂಗಳ್ಳರ ವಕೀಲರ ಸುಳಿಗೆ ಸಿಕ್ಕಿ ಕಡೆಗೆ ಸಮಾಧಿನೂ ಧ್ವಂಸ ಮಾಡ್ಬಿಟ್ಟ. ಪೊಲೀಸ್ನವ್ರ ಎದುರಿಗೆ ಬಂದ ಮೇಲೆ ಆವಾಜ್ ಆಗ್ತಾನೆ, ಕಂಪ್ಲೇಂಟ್ ಕೊಟ್ಟಿದ್ದೆ ಅದು ಎಲ್ಲ ಇದ್ ಮಾಡುವಾಗ ಪೊಲೀಸ್ನವ್ರು ಕ್ರಮ ತಗೊಂಡಿಲ್ಲ. ಅಲ್ಲಿ APS ಫೋನ್ ಮಾಡಿ ಕುಡ್ದಿದ್ದಾನೆ ಸರ್ ಅವನು, ನನ್ನ ಊತ ಹಾಕ್ಬಿಡ್ತಾನೆ ಅಂತೇಳಿ ಎಲ್ಲ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ನಾನು ದ್ವೇಷ ಮಾಡಕ್ ಹೋಗಿಲ್ಲ, ಅಲ್ಲಿ ಜಾಗ ಹೋಗತ್ತಲ್ಲ ಅಂತ. ಅವಾಗಿನ್ನೂ ಸಮಾಜ ಧ್ವಂಸ ಆಗಿರ್ಲಿಲ್ಲ. ಅದು ಉಳ್ಕೋಸ್ಕೋಗಿ ಎಲ್ಲ ಅವಮಾನ ಎಲ್ಲ ನಾನು ತಡ್ಕೊಂಡು ಬಂದಿದ್ದೀನಿ. ಅಷ್ಟು ಕೇಸ್ ಹಾಕಿದ್ರು. ಇದೆಲ್ಲ ಮಾಡ್ಕೊಂಡು ಇದೆಲ್ಲ ಕುಗ್ಸಕ್ಕೆ ಒಂದ್ ಕಡೆ ಪೊಲೀಸ್ನವರು, ಒಂದ್ ಕಡೆ ವಕೀಲರು, ಒಂದ್ ಕಡೆ ನಮ್ಮ ಸಂಘಟನೆಗಳ ಕೆಲವು ಮೂರ್ಖರು ನನ್ಗೆ ಬೆಂಬಲ ಕೊಟ್ಟು ನಿಂತ್ಕೊಂಡಿಲ್ಲ.